ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ. ಹಾಗಾಗಿ ನಾನು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಯೂಸ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸೈನ್ಸ್ ರೀಸನಿಂಗ್ ಕ್ವಶನ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಸೊ ಇದು ಕಂಟಿನ್ಯೂಡ್ ಪಾರ್ಟ್ ಆಫ್ ದಟ್ ಕ್ವಶನ್ಸ್. ಸೊ ನೆಕ್ಸ್ಟ್ ನೋಡೋದಾದರೆ ಎಷ್ಟೊಂದು ಮೆಟಲ್ ಸರ್ಫೇಸ್ ಬಿಕಮ್ ಡಲ್ ವೆನ್ ಎಕ್ಸ್ಪೋಸ್ ಟು ಏರ್ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಆಫ್ ಆಕ್ಸಿಡೇಷನ್ ಆಗುತ್ತೆ. ನೋಡಿ, ನಿಮಗಿಲ್ಲಿ ತುಂಬ ಯೂಸ್ಫುಲ್ ಕಂಟೆಂಟ್ ಇದೆ ಮಕ್ಕಳೇ, ಇದನ್ನು ರೆಫರ್ ಮಾಡ್ಕೊಳ್ಳಿ. ಬಿಕಾಸ್ ರೀಸನಿಂಗ್ ಕ್ವಶನ್ಸ್ 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್ ಆ್ಯಂಡ್ 5 ಮಾರ್ಕ್ ಕ್ವಶನಲ್ಲೂ ಕೂಡ ಸಬ್ ಕ್ವಶನ್ಸ್ ಇರುತ್ತಲ್ಲ, ಆಲ್ಮೋಸ್ಟ್ ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ರೆಫರ್ ಮಾಡ್ಕೊಳ್ಳಿ. ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್. ಯಾಕಂತಂದರೆ ಬಿಕಾಸ್ ಮೆಟಲ್ಸ್ ಹ್ಯಾವ್ ದ ಎಬಿಲಿಟಿ ಟು ಲೂಸ್ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳೋ ಅಂತಹ ಕೆಪಾಸಿಟಿ ಇರೋದ್ರಿಂದ ಅದನ್ನು ಎಲೆಕ್ಟ್ರೋ ಪಾಸಿಟಿವ್ ಅಂತ ಕರಿತೀವಿ. ಗ್ಯಾಲಿಯಮ್ ವಿಲ್ ಮೆಲ್ಟ್ ವೆನ್ ಇಟ್ ಕೆಪ್ಟ್ ಆನ್ ಅವರ್ ಪಾಮ್. ನಮ್ಮ ಕೈಗಳ ಮೇಲೆ ಇಟ್ಕೊಂಡ್ರೆ ಗ್ಯಾಲಿಯಮ್ ಮೆಲ್ಟ್ ಆಗುತ್ತೆ. ಯಾಕಂತಂದರೆ ಅದಕ್ಕೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಅದಕ್ಕೋಸ್ಕರ ಸೋಡಿಯಂ ಕ್ಲೋರೈಡ್ ಈಸ್ ಆನ್ ಅಯೋನಿಕ್ ಕಾಂಪೌಂಡ್. ಯಾಕೆ ಅದನ್ನು ಅಯೋನಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ ಅಂತಂದರೆ ಬಿಕಾಸ್ ಇಟ್ ಈಸ್ ಫಾರ್ಮ್ ಡ್ಯೂ ಟು ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಜೊತೆಗೆ ಎಲೆಕ್ಟ್ರಾನ್ಸ್ ಶೇರ್ ಮಾಡೋದ್ರಿಂದ ಅದು ಫಾರ್ಮ್ ಆಗಿರುತ್ತೆ. ಅದಕ್ಕೆ ನಾವು ಸೋಡಿಯಂ ಕ್ಲೋರೈಡ್ನ ಅಯೋನಿಕ್ ಕಾಂಪೌಂಡ್ ಅಂತ ಕರಿತೀವಿ. ವೈಟ್ ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ಇನ್ ಸನ್ಲೈಟ್. ಯಾಕೆ ಅಂತಂದರೆ ಅಲ್ಲಿ ಡಿಕಂಪೋಸಿಷನ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ವಾಟರ್. ಯಾಕೆ ಅಂತಂದರೆ ವಾಟರ್ ಈಸ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಟು ಮೇಕ್ ಇಟ್ ಗುಡ್ ಕಂಡಕ್ಟರ್ ಡೈಲ್ಯೂಟ್ H2SO4 ಈಸ್ ಆ್ಯಡೆಡ್ ಅಂತ ರೀಸನ್ ಇದೆ. ಈ ರೀತಿ ಬರಿಬೇಕಾಗುತ್ತೆ. ನಿಮಗೆ 2 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳೋ ಅಂತಹ ಚಾನ್ಸಸ್ ಇರುತ್ತೆ ಮಕ್ಕಳೇ. ರೀಸನಿಂಗ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ ಬ್ಲೂ ಕಲರ್ ಕ್ವಶನ್ಸ್ ಎಕ್ಸಸೈಸ್ ಒಳಗಡೆ ಬ್ಲೂ ಕಲರ್ ಕ್ವಶನ್ಸ್ ಇರುತ್ತಲ್ಲ, ಆಲ್ಮೋಸ್ಟ್ ಈ ಥರದೇ ಕ್ವಶನ್ಸ್ ಇದೆ. ಡೆಫಿನೆಟಾಗಿ ನೀವು ಎಲ್ಲ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸ್ನ ಎಲ್ಲದನ್ನು ನೀವು ಸಾಲ್ವ್ ಮಾಡಲೇಬೇಕು ಮಕ್ಕಳೇ. ಆಲ್ಮೋಸ್ಟ್ ಅಲ್ಲಿಂದನೇ ನಿಮಗೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಆ್ಯಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟ್. ಆ ಬ್ಲೂ ಕಲರ್ ಒಂದೊಂದು ಪ್ಯಾರಾಗ್ರಾಫ್ ಒಂದೊಂದು ಟಾಪಿಕ್ ಆದಮೇಲೆ ಏನು ಆ ಬ್ಲೂ ಕಲರ್ ಕಂಟೆಂಟ್ ಇನ್ ಟೆಕ್ಸ್ಟ್ ಕ್ವಶನ್ಸ್ ಇರುತ್ತಲ್ಲ, ಅದನ್ನು ನೀವು ಖಂಡಿತವಾಗ್ಲೂ ಸಾಲ್ವ್ ಮಾಡಲೇಬೇಕು. ಅದಕ್ಕೆ ಆನ್ಸರ್ಸ್ ಫೈಂಡ್ ಔಟ್ ಮಾಡಲೇಬೇಕು. ಸೊ ದಟ್ ನೀವು ಅದಕ್ಕೆ ಆನ್ಸರ್ಸ್ ಫೈಂಡ್ ಔಟ್ ಮಾಡ್ತಿದ್ದೀರಾ ಅಂತಂದರೆ ಯು ಕ್ಯಾನ್ ಸ್ಕೋರ್ ಔಟ್ ಆಫ್ ಔಟ್. ಸೊ ಏನು ಅವ್ರ ಕ್ವಶನ್ಸ್ ತುಂಬ ಟ್ವಿಸ್ಟ್ ಅಂತ ಅನ್ಕೋತೀರಾ, ಅದೇ ಟಾಪಿಕ್ಕಿಂದಾನೇ ತೊಗೊಂಡಿರ್ತಾರೆ ಆಲ್ಮೋಸ್ಟು. ಸೊ ರೆಫರ್ ಮಾಡ್ಕೊಳ್ಳಿ. ನೀವು ರೆಫರ್ ಮಾಡ್ಕೊಂಡಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಯಾಕಂದರೆ ಇಷ್ಟು ದಿನ ಅಟೆಂಡ್ ಮಾಡಿರ್ತೀರ ನೀವು. ಸೊ ಈ ಕ್ವಶನ್ ಕೊಟ್ಟಿದ್ರಲ್ವಾ ಅಂತ ನಿಮಗೆ ಐಡಿಯಾ ಬರುತ್ತೆ. ಸೊ ನಾನು ಹೇಳ್ತಾ ಇರೋದನ್ನು ನೀವು ಫಾಲೋ ಮಾಡಲೇಬೇಕು. ಸೊ ಸೈನ್ಸ್ ಕಷ್ಟ ಅಂತ ಏನಿಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಟ್ರೆ ಅವ್ರು ಯಾವ ಥರ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಸೊ ಸ್ವಲ್ಪ ತಾಳ್ಮೆಯಿಂದ ಕ್ವಶನ್ಸ್ ಓದಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ದ ಬಲ್ಬ್ಸ್ ಆರ್ ಫಿಲ್ಡ್ ವಿತ್ ಕೆಮಿಕಲಿ ಇನ್ಆಕ್ಟಿವ್ ನೈಟ್ರೋಜನ್ ಆ್ಯಂಡ್ ಆರ್ಗನ್ ಗ್ಯಾಸಸ್. ಯಾಕೆ ಅಂತ ಹೇಳಿದ್ದಾರೆ, these gases helps to prolong the life of filament of bulbನ ಫಿಲಮೆಂಟ್ ಲೈಫ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅಂದರೆ ಜಾಸ್ತಿ ದಿನ ಬಾಳಿಕೆ ಬರೋ ರೀತಿ. ಆ್ಯಂಡ್ ಅದು ಯಾವ ಫಿಲಮೆಂಟ್ ಅಂತಲೂ ಕೇಳ್ಬೋದು. ಯಾವ ಫಿಲಮೆಂಟ್ ಅಂತ ನಿಮಗೆ ಗೊತ್ತಿದ್ರೆ, ಯಾವ ಫಿಲಮೆಂಟ್ನ ಬಲ್ಬಲ್ಲಿ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಟರ್ಮೈಟ್ ರಿಯಾಕ್ಷನ್ ಈಸ್ ಯೂಸ್ಡ್ ಇನ್ ವೆಲ್ಡಿಂಗ್ ರೈಲ್ವೆ ಟ್ರ್ಯಾಕ್ಸಲ್ಲಿ ಯೂಸ್ ಮಾಡ್ತಾರೆ. ಯಾಕಂದರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ದ ರೆಸಿಸ್ಟಿವಿಟಿ ಆಫ್ ಎ ವೈರ್ ಆಫ್ ಲೆಂತ್ 1 ಮೀಟರ್ ಈಸ್ ಸೇಮ್ ಆಸ್ ಅ ರೆಸಿಸ್ಟಿವಿಟಿ ಆಫ್ ವೈರ್ ಆಫ್ ಲೆಂತ್ 21 ಮೀಟರ್ ಅಂತ ಕೇಳಿದ್ದಾರೆ. ಯಾಕಂತಂದರೆ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್. ಅದು ಯಾವ ರೀತಿ ಮೆಟೀರಿಯಲ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಅದು ಲೆಂತ್ ಮೇಲೆ ಡಿಪೆಂಡ್ ಆಗಿರಲ್ಲ ಮಕ್ಕಳೇ. ನಾನು ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇ ಬಿ ಫುಲ್ಲು ಒನ್ ವಿಡಿಯೋದಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ. ನಿಮಗೆ ಡೌಟ್ಸ್ ಇದ್ದರೆ ರೆಫರ್ ಮಾಡ್ಕೋಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಕೇಳಿದ್ದಾರೆ. ಬಿಕಾಸ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ದೆರ್ ವಿಲ್ ಬಿ 2 ಡೈರೆಕ್ಷನ್ಸ್ ವಿಚ್ ಈಸ್ ನಾಟ್ ಪಾಸಿಬಲ್. ಸೊ 2 ಡೈರೆಕ್ಷನ್ಸ್ ಇರುತ್ತೆ. ಪಾಯಿಂಟ್ ಆಫ್ 2 ಇಂಟರ್ಸೆಕ್ಷನ್ ಆಗೋವಂಥ ಪಾಯಿಂಟಲ್ಲಿ 2 ಡೈರೆಕ್ಷನ್ಸ್ ಇರುತ್ತೆ. ಅದು ಇಂಟರ್ಸೆಕ್ಟ್ ಆಗೋಕ್ಕೆ ಪಾಸಿಬಲ್ ಆಗಲ್ಲ ಅಂತ. ಆರ್ಟರೀಸ್ ಹ್ಯಾವ್ ಥಿಕ್ ವಾಲ್. ಇದು ಯಾವಾಗಲೂ ಕೇಳ್ತಾ ಇರ್ತಾರೆ. ಬಿಕಾಸ್ ಬ್ಲಡ್
ಫ್ಲೋ ಆಗುವಂಥ ಪ್ರೆಷರ್ನ ಅದು ತಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಆರ್ಟರೀಸಲ್ಲಿ ಥಿಕ್ ವಾಲ್ವ್ ಇರುತ್ತೆ, ಅದು ಕಂಪಲ್ಸರಿ ನೀವು ರೆಫರ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಮೋಸ್ಟ್ ಕೇಳಿದ ಕ್ವಶನ್ಸೇ ಕೇಳ್ತಾರೆ, ಬಟ್ ನಿಮಗೆ ಅರ್ಥ ಆಗಲ್ಲ ಕ್ವಶನ್ಸ್ ಅಷ್ಟೇ. ಯಾಕಂದರೆ ಟಾಪಿಕ್ ಬಿಟ್ಟು ಅವ್ರು ಇನ್ನೇನು ಕೇಳೋಕ್ಕಾಗಲ್ಲ ಅಲ್ವಾ. ಎಲ್ಲನೂ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ, ಆದಷ್ಟು ಕ್ವಶನ್ ಪೇಪರ್ಸ್ನ ಈ ಟೈಮಲ್ಲಿ ನೀವು ಏನು ಪೋರ್ಷನ್ಸ್ ಕಂಪ್ಲೀಟಾಗಿ ಓದಿದ್ಮೇಲೆ ಕ್ವಶನ್ ಪೇಪರ್ಸ್ನ ಏನಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಮ್ಯೂಕಸ್ ಈಸ್ ಸೆಕ್ರೀಟೆಡ್ ಇನ್ ಸ್ಟೊಮಕ್ ಒಳಗಡೆ ಮ್ಯೂಕಸ್ ಯಾಕೆ ಸೆಕ್ರೀಟ್ ಆಗುತ್ತೆ ಅಂತಂದರೆ, ಇನ್ನರ್ ಲೈನಿಂಗ್ ಏನಿರುತ್ತೆ ಸ್ಟೊಮಕ್ ಒಳಗಡೆ ಅದು HClನಿಂದ ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. HCl ಆಸಿಡಿಕ್ ನೇಚರ್ ಅಲ್ವಾ. ಸೊ ಆ ಲೈನಿಂಗ್ನ ಡೆಸ್ಟ್ರಾಯ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಸ್ಟೊಮಕ್ ಒಳಗಡೆ ಮ್ಯೂಕಸ್ಸು ಸೆಕ್ರೀಟ್ ಆಗ್ತಾ ಇರುತ್ತೆ. ಓಕೆ, ಸೊ ಅಯೋಡೈಸ್ಡ್ ಸಾಲ್ಟನ್ನು ನಾವು ನಮ್ಮ ಡಯೆಟಲ್ಲಿ ಯೂಸ್ ಮಾಡಬೇಕು. ಯಾಕಂತಂದರೆ ಗಾಯ್ಟರ್ ಅಂತಕ್ಕಂಥ ಡಿಸೀಸು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಯೋಡೈಸ್ಡ್ ಸಾಲ್ಟನ್ನೇ ಯೂಸ್ ಮಾಡಬೇಕಾಗ್ತಾ ಇರುತ್ತೆ. ನೆಕ್ಸ್ಟ್, ಬ್ರೀತಿಂಗ್ ರೇಟ್ ಈಸ್ ಫಾಸ್ಟರ್ ಇನ್ ಅಕ್ವಾಟಿಕ್ ಅನಿಮಲ್ ದ್ಯಾನ್ ಇನ್ ಟೆರೆಸ್ಟ್ರಿಯಲ್ ಅನಿಮಲ್. ಯಾಕೆ ಅಂತ ಕೇಳಿದರೆ, ಬಿಕಾಸ್ ಡಿಸಾಲ್ವ್ಡ್ ಆಕ್ಸಿಜನ್, ವಾಟರ್ ಒಳಗಡೆ ಡಿಸಾಲ್ವ್ಡ್ ಆಕ್ಸಿಜನ್ ಕಮ್ಮಿ ಪ್ರಮಾಣದಲ್ಲಿ ಇರೋದ್ರಿಂದ ನೀವು ಫಿಶ್ ನೋಡ್ತಾ ಇರ್ಬೋದು, ಫಿಶ್ಶು ಬಾಯನ್ನು ಎಷ್ಟು ಬೇಗ ಓಪನ್ ಮಾಡ್ತಾ ಇರುತ್ತೆ ಅಲ್ವಾ, ಅದ್ರ ಮೌತನ್ನು ನೀವು ಅಬ್ಸರ್ವ್ ಮಾಡಿ. ಯಾಕಂತಂದರೆ ಅದು ಬೇಗ ಆಕ್ಸಿಜನ್ ಬೇಕಾಗಿರುತ್ತೆ ಅನಿಮಲ್ಗೆ. ಸೊ ಅದಕ್ಕೋಸ್ಕರ ಡಿಸಾಲ್ವ್ಡ್ ಆಕ್ಸಿಜನ್ ಇರಲ್ಲ, ಬೇಗದ್ದು ಮೌತ್ ಓಪನ್ ಮಾಡ್ತಾ ಇರುತ್ತೆ. ಇನ್ ಮ್ಯಾಮಲ್ಸ್ ಆಕ್ಸಿಜನೇಟೆಡ್ ಬ್ಲಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ಲೋಸ್ ಸಪ್ರೇಟ್ರಿ. ಮ್ಯಾಮಲ್ಸಲ್ಲಿ ನೋಡ್ಬೋದು ಆಕ್ಸಿಜನೇಟೆಡ್ ಬ್ಲಡ್ಡೇ ಸಪ್ರೇಟಾಗಿ ಫ್ಲೋ ಆಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ಡೇ ಸಪ್ರೇಟಾಗಿ ಫ್ಲೋ ಆಗುತ್ತೆ. ಯಾಕೆ ಅಂತ ಕೇಳಿದರೆ, ಬಿಕಾಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂತ ಇರುತ್ತೆ. ಸೆಪ್ಟಮ್ ಅಂತಂದರೆ ಸಪ್ರೇಟಿಂಗ್ ವಾಲ್ ಇರುತ್ತೆ, ಮತ್ತು ಆಕ್ಸಿಜನೇಟೆಡ್ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮ್ಯಾಮಲ್ಸಲ್ಲಿ ಸಪ್ರೇಟಾಗಿ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಸೊ ನೋಡಿ, ಎಷ್ಟೊಂದು ಅದೇ ಥರ ರೀಸನಿಂಗ್ ಕ್ವಶನ್ಸ್ ಇಲ್ಲಿ ತುಂಬ ಇದೆ, ಸುಮಾರು 100 ರೀಸನಿಂಗ್ ಕ್ವಶನ್ಸ್ ಇದೆ ಮಕ್ಕಳೇ. ದಯವಿಟ್ಟು ರೆಫರ್ ಮಾಡಿ, ನಿಮ್ಮ ಸ್ಕೋರ್ ಇನ್ಕ್ರೀಸ್ ಆಗ್ಬೋದು. ಈ ರೀಸನಿಂಗ್ ಕ್ವಶನ್ಸ್ ಎಲ್ಲ ಲೆಸನಿಂದನೂ ಕವರ್ ಆಗಿದೆ. ಸೊ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನೋಡಿ. ಎಲ್ಲ ಲೆಸನ್ಸಲ್ಲೂ ಎಲ್ಲ ಥರ ಕ್ವಶನ್ಸು ಕವರ್ ಮಾಡಿದ್ದಾರೆ. ಈ ಥರದ್ರಲ್ಲೇ ಮಾರ್ಕ್ಸ್ ಹೋಗೋದು. ಡೈರೆಕ್ಟ್ ಕ್ವಶನ್ಸ್ ಯಾರು ಬೇಕಾದರೂ ಆನ್ಸರ್ ಮಾಡ್ತಾರೆ. ಈ ಥರ ಸೈಂಟಿಫಿಕ್ ಆಗಿ ಸ್ವಲ್ಪ ಟ್ರಿಕ್ಕಿಯಾಗಿ ಕೊಡ್ತಾರಲ್ಲ, ಈ ಥರ ಕ್ವಶನ್ಸ್ ಆನ್ಸರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಟಂಗ್ಸ್ಟಂಗ್ ಮೆಟಲ್ ನಾನು ಹೇಳಿದೆ, ಸೊ ಆನ್ಸರ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟು, ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ಕಾಲ್ಡ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಹಾರ್ಮೋನ್ ಒಂದು ಟೇಬಲ್ಲೇ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಹಾರ್ಮೋನ್ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ. ಯಾಕಂತಂದರೆ ಅದು ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಎಲ್ಲ ಹಾರ್ಮೋನ್ಸ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ, ಅದಕ್ಕೆ ಅದನ್ನು ಏನಂತ ಕರೀತಾರೆ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಸೊ ಇನ್ಸುಲಿನ್ ಈಸ್ ಸೆಕ್ರಿಟೆಡ್ ಬೈ ಪ್ಯಾಂಕ್ರಿಯಾಸ್. ಯಾಕಂತಂದರೆ ಇಟ್ ವಿಲ್ ರೆಗ್ಯುಲೇಟ್ ದ ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ ಇನ್ಸುಲಿನ್. ಓಕೆ, ಸೊ ಅದು ಪ್ಯಾಂಕ್ರಿಯಾಸಲ್ಲಿ ಸೆಕ್ರೀಟ್ ಆಗುತ್ತೆ. ಸೊ ಕಾರ್ಬನ್ ಫಾರ್ಮ್ಸ್ ಲಾರ್ಜ್ ನಂಬರ್ ಆಫ್ ಕಾಂಪೌಂಡ್ಸ್ ಅಂತ ಹೇಳಿದ್ದಾರೆ. ಸೊ ಕೆಟನೇಷನ್ ಮತ್ತು ಟೆಟ್ರಾವೆಲೆನ್ಸ್ ಇದು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಆ್ಯಸ್ ಆ್ಯನ್ ಡಿಸ್ಇನ್ಫೆಕ್ಟೆನ್ಸ್. ಯಾಕಂತಂದರೆ ಬ್ಲೀಚಿಂಗ್ ಪೌಡರ್ಗೆ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ನ ಕಿಲ್ ಮಾಡುವಂತಹ ಕೆಪಾಸಿಟಿ ಇದೆ, ಅದಕ್ಕೆ ಅದನ್ನು ಡಿಸ್ಇನ್ಫೆಕ್ಟೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ಇನ್ನು ನೋಡಿ, ಸುಮಾರು 100ಕ್ಕಿಂತ ಜಾಸ್ತಿನೇ ಇದೆ ಮಕ್ಕಳೇ. ಆಲ್ಮೋಸ್ಟ್ ತುಂಬ ಕ್ವಶನ್ಸ್ ಇರೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಈ ಥರ ಕ್ವಶನ್ಸ್ ಒಂದೇ PDF ಅಲ್ಲಿ ಅಥವಾ ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ ಅಲ್ವಾ. ನೋಡಿ, ಅವರ್ ಎನ್ವಿರಾನ್ಮೆಂಟಿಂದ ಕೂಡ ಕ್ವಶನ್ಸ್ ಇದೆ. ಈ ಅವರ್ ಎನ್ವಿರಾನ್ಮೆಂಟಿಂದ ಏನು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ರೀಸನಿಂಗ್ ಕ್ವಶನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ಈ ಕ್ವಶನ್ಸ್ ಕೇಳ್ತಾರೆ, ಇದ್ರ ಜೊತೆಗೆ ಬಯೋಮ್ಯಾಗ್ನಿಫಿಕೇಷನ್ಸ್ ಕೇಳ್ತಾರೆ, ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ ಕೇಳ್ತಾರೆ. ಸೊ ಇದೆಲ್ಲನೂ ಓದ್ಕೊಂಡ್ರೆ ನೀವು ಆರಾಮಾಗಿ ಎಲ್ಲೂ ಮಾರ್ಕ್ಸ್ ಹೋಗಲ್ಲ ನಿಮಗೆ. ಸೈನ್ಸ್ ಮತ್ತು ಮ್ಯಾಥ್ಸ್ ಇದರಲ್ಲೆಲ್ಲ ಎಲ್ಲೂ ಅವ್ರು ಮಾರ್ಕ್ಸ್ ಕಟ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಪರ್ಫೆಕ್ಟಾಗಿ ಆನ್ಸರ್ ಬರೆದಿರ್ತೀರ, ಆರಾಮಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಇನ್ನು ನೀವು ಲ್ಯಾಂಗ್ವೇಜಸಲ್ಲಿ ಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ, ಚೂರು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆದರೆ ಅವರು ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಆದರೆ ಇಲ್ಲಿ ನಿಮ್ಮ ಕರೆಕ್ಟ್ ರೀಸನ್ ಕೊಟ್ಬಿಟ್ಟಿದ್ರೆ, ಕರೆಕ್ಟ್ ಆನ್ಸರ್ ಕೊಟ್ಬಿಟ್ಟಿದ್ರೆ, ಕರೆಕ್ಟ್ ಸ್ಟೆಪ್ ವೈಸ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ದೇ ವಿಲ್ ನೆವರ್ ಕಟ್ ದಿ ಮಾರ್ಕ್ಸ್ ಅಲ್ವಾ. ಸೊ ಆಮೇಲೆ ಆ ರೀಸನ್ ನೀವೇನು ಕೊಟ್ಟಿರ್ತೀರ ಅದನ್ನು ಹೈಲೈಟ್ ಮಾಡ್ಬೋದು ಪೆನ್ಸಿಲ್ಸ್ ಯೂಸ್ ಮಾಡಿ, ಪೆನ್ಸಿಲಲ್ಲಿ, ಸ್ಕೇಲಲ್ಲಿ. ಆ್ಯಂಡ್ ಡಯಾಗ್ರಾಮ್ ತುಂಬ ಚೆನ್ನಾಗಿ ಮಾಡಿ. ಆ್ಯಂಡ್ ಡಯಾಗ್ರಾಮ್ಗಿಂತ ಲೇಬಲಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ಡಯಾಗ್ರಾಮ್ ಜಾಸ್ತಿ ಕನ್ಸಿಡರೇಷನ್ ಮಾಡಲ್ಲ, ಅಂದರೆ ನೀಟಾಗಿ ಬರಿಬಾರ್ದು ಅಂತಲ್ಲ, ನೀವು ನೀಟಾಗೆ ಬರೀರಿ.
ಆ್ಯಂಡ್ ಲೇಬಲಿಂಗ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಕೆಲವೊಂದಷ್ಟು ಡಯಾಗ್ರಾಮ್ಯಾಟಿಕ್ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ, ನಿಮಗೆ ಗೊತ್ತಿರ್ಬೋದು. ಎಲ್ಲ ಡಯಾಗ್ರಾಮ್ಸ್ನು ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದು ಬಿಡಬಾರ್ದು. ಆ್ಯಂಡ್ ಲೇಬಲಿಂಗ್ ಕೂಡ ಮಾಡಬೇಕು. ಒಂದು ಮಾಡೆಲ್ ಪೇಪರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೇ ಇರೋ ಡಯಾಗ್ರಾಮ್ ಕೊಟ್ಬಿಟ್ಟು ಕ್ವಶನ್ ಕೇಳಿದ್ದಾರೆ ರೀಪ್ರೊಡಕ್ಷನ್ ಬಗ್ಗೆ. ಸೊ ಆ ಥರ ಕ್ವಶನ್ಸ್ದು ಕೇಳ್ತಾರೆ. ಇದನ್ನೆಲ್ಲ ನೀವು ಪಾಠವನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಅಟೆಂಡ್ ಮಾಡೋಕ್ಕಾಗೋದು ಮಕ್ಕಳೇ. ಸೈನ್ಸ್ ಎಷ್ಟೊಂದು ಜನಕ್ಕೆ ಕಷ್ಟ ಅಂತ ಅನ್ಕೊತಾ ಇರ್ತೀರ, ಅದರಷ್ಟು ಈಸಿ ಇಂಟ್ರೆಸ್ಟಿಂಗ್ ಲಿವಿಂಗ್ ಸಬ್ಜೆಕ್ಟ್ ಯಾವುದೂ ಇಲ್ಲ. ನೀವು ಎಂಜಾಯ್ ಮಾಡಿಕೊಂಡು ಕಲಿಬೇಕು, ಪಾಠವನ್ನು ಅರ್ಥ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಆ್ಯಂಡ್ ಇದ್ರದ್ದು PDF ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ PDF ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಇದನ್ನು ರೆಫರ್ ಮಾಡ್ಕೋಬೋದು. ಸೊ ಇನ್ನು ಹೆಚ್ಚು ವೀಡಿಯೋಸ್ ನಿಮಗೆ ಹೆಲ್ಪ್ಫುಲ್ ವೀಡಿಯೋಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ, ಆದಷ್ಟು ನೋಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.